ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 73. ಪ್ರಿಯಾ ಕ್ಷಮಾಳನ್ನು ಅವಮಾನ ಮಾಡುತ್ತಿರುವುದು ಶ್ರೀಪತಿಗೆ ಸಹಿಸಲಾಗಲಿಲ್ಲ. ಮಿಸ್ ಪ್ರಿಯಾ, ನಿಮಗೆ ಮೊನ್ನೆ ನಮ್ಮ ಮೆಟೀರಿಯಲ್ ಸೇಲ್ಸ್ಗೆ ಬೇಕಾಗೋ ನ್ಯೂ ಐಡಿಯಾಗಳನ್ನು ಪಾಯಿಂಟ್ ಮಾಡಿ ಅಂದಿದ್ದೆ. ನಿನ್ನೆ ಎಲ್ರಿಗೂ ಹಾಲಿಡೇ ಇತ್ತು, ಸೊ ಇವತ್ತು ಬೇಗ ಬಂದು ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲಿ ಫೈಲ್ ತಂದುಕೊಡಿ. ಶ್ರೀಪತಿ ತನ್ನ ಸ್ಥಾನವನ್ನು ಪ್ರಿಯಾಳಿಗೆ ನೆನಪು ಮಾಡಿ ಅವಳ ಕೆಲಸದ ಬಗೆಗೆ ವಿಚಾರಿಸಿದನು. 2 ದಿನದ ಹಿಂದೆ ಅವನು ಅವಳಿಗೆ ಫೈಲನ್ನು ಹೇಗೆ ಕೊಟ್ಟಿದ್ದನೋ ಅದನ್ನು ಹಾಗೆಯೇ ಮುಚ್ಚಿಟ್ಟಿದ್ದ ಪ್ರಿಯಾ, ಇನ್ನೂ ಆಗಿಲ್ಲ, ಮಧ್ಯಾಹ್ನದೊಳಗೆ ತಂದುಕೊಡ್ತೀನಿ ಎಂದು ದೌಲತ್ತಿನ ಮಾತುಗಳನ್ನಾಡಿ ಬಲವಾದ ಹೆಜ್ಜೆಗಳನ್ನಿಟ್ಟು ತನ್ನ ಕುರ್ಚಿಯತ್ತ ನಡೆದಳು. ಕೆಲಸ ಆಗದಿದ್ರೂ ಮಾತಿಗೇನು ಕಡಿಮೆ ಇಲ್ಲ. ಮನೆಯಲ್ಲಿ ಕಷ್ಟ ಇದೆ ಅಂತ ನೆಪ ಹೇಳಿ ಕೆಲಸಕ್ಕೆ ಸೇರ್ಕೊಳ್ಳೋದು, ಕೆಲಸ ಮಾಡುವಾಗ ಮೈಗಳ್ಳತನ ಮಾಡೋದು, ಇವರದ್ದು ಇದೇ ಹಣೆಬರ ಆಗೋಯ್ತು. ಇವಳ ಮೇಲೆ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ ಬಂದಿದೆ. ಅಮ್ಮ ಕೂಡ ಇವಳನ್ನು ಕೆಲಸದಿಂದ ತೆಗೆದು ಹಾಕೋದೇ ಒಳ್ಳೆಯದು ಅಂತ ಡಿಸೈಡ್ ಕೂಡ ಮಾಡಿದ್ರು. ಆದರೆ ಇವಳ ಮನೆಯ ಪರಿಸ್ಥಿತಿ ಕೇಳಿ ಸುಮ್ಮನಾಗ್ಬಿಟ್ರು. ನನಗೂ ಕೂಡ ಇವಳ ಮನೆಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಕೇಳಿ ಬೇಸರ ಆಯಿತು. ಆದರೆ ಇವಳಿಗೆ ಅದ್ಯಾವುದ್ರ ಬಗ್ಗೆನೂ ಗಿಲ್ಟ್ ಕಾಡೋದೇ ಇಲ್ವೇನೋ. ಶ್ರೀಪತಿ ಕ್ಷಮಾಳ ಕಿವಿಯಲ್ಲಿ ಪಿಸುಗುಟ್ಟಿದಾಗ, ಹೋಗಲಿ ಬಿಡಿ, ಅವರವರ ಪಾಡು ಅವರವರಿಗೆ, ಕೇಳಿಸಿಕೊಂಡ್ರೆ ಬೇಸರ ಪಟ್ಟುಕೊಳ್ತಾರೆ ಎಂದ ಕ್ಷಮ ಏಕತಾನತೆಯಲ್ಲಿ ಕಂಪನಿಯ ಆಗುಹೋಗುಗಳನ್ನೇ ದಿಟ್ಟಿಸುತ್ತಿದ್ದಳು. ತನ್ನ ಕುರ್ಚಿಯಲ್ಲಿ ಕುಳಿತಿದ್ದರೂ ದೂರದಿಂದಲೇ ಅವರಿಬ್ಬರನ್ನು ತಿನ್ನುವಂತೆ ನೋಡುತ್ತಿದ್ದ ಪ್ರಿಯಾ, ಇವನೊಬ್ಬ ಇಡೀ ಕಂಪನಿಯೆಲ್ಲ ತನ್ನದೇ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಾನೆ. ಇರಲಿ, ನನಗೂ ಒಂದು ಟೈಮ್ ಬರುತ್ತೆ, ಇವರಿಬ್ಬರಿಗೂ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಗೊತ್ತು ಎಂದು ಮನಸ್ಸಿನಲ್ಲಿಯೇ ದುರಾಲೋಚನೆ ಮಾಡುತ್ತಾ ಮನಸ್ಸಿಲ್ಲದ ಮನಸ್ಸಿನಲ್ಲಿ ತನ್ನ ಕೆಲಸದಲ್ಲಿ ತೊಡಗಿದಳು. ಶ್ರೀಪತಿ, ಈ ಕಂಪನಿ ಇಷ್ಟು ದೊಡ್ಡದಿರ್ತದೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಇದನ್ನೆಲ್ಲ ಒಬ್ಬಂಟಿಯಾಗಿ ನಡೆಸ್ತಾ ಇರೋ ಅಹಲ್ಯ ಅಮ್ಮ ನಿಜಕ್ಕೂ ಗ್ರೇಟ್. ನೀವು ಕೂಡ ಅವರ ಬೆನ್ನಿಗೆ ನಿಂತು ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೋಡಿದರೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಎಂದು ಕ್ಷಮಾ ಶ್ರೀಪತಿಯ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದಳು. ಪದೇ ಪದೇ ಅವಳ ಬಾಯಿಯಿಂದ ತನ್ನ ಹೆಸರನ್ನು ಕೇಳಲು ಅವನಿಗೆ ಬಹಳ ಸಂತೋಷವಾಗುತ್ತಿತ್ತು. ಇದರಲ್ಲಿ ನಂದೇನೂ ಇಲ್ಲ ಕ್ಷಮಾ, ನನ್ನಷ್ಟೇ ಇಲ್ಲಿ ಕೆಲಸ ಮಾಡ್ತಾ ಇರೋ ಇತರೆ ಕೆಲಸಗಾರರ ಎಫರ್ಟ್ ಕೂಡ ಇದೆ. ಅದಕ್ಕಾಗಿಯೇ ನಿನ್ನೆ ಅಮ್ಮ ಎಲ್ರಿಗೂ ಅವರಿಗೆ ಸಂದಬೇಕಾದ ಗೌರವವನ್ನು ನೀಡಿದ್ದು. ನಾನವತ್ತು ನಿಮಗೆ ಇದನ್ನೇ ಹೇಳಿದ್ದು. ನಮ್ಮೆಲ್ರಿಗೂ ಗೊತ್ತು, ಕೆಲವೇ ತಿಂಗಳಲ್ಲಿ ಕಂಪನಿ ಇಷ್ಟು ಪ್ರಾಫಿಟ್ ಹೊಂದಬೇಕಾದ್ರೆ ನಿಮ್ಮ ಪ್ರಯತ್ನ ಹೆಚ್ಚಿದೆ ಅಂತ. ಅದಕ್ಕೆ ಅಮ್ಮ ನಿಮಗಾಗಿಯೇ ಸ್ಪೆಷಲ್ ಆಗಿ ಪೂಜೆಯನ್ನು ಏರ್ಪಡಿಸಿರೋದು ಅಂತ ಎಂದು ಕೆಲವು ದಿನಗಳ ಹಿಂದೆ ತಾನು ಆಡಿದ್ದ ಮಾತುಗಳಿಗೆ ಸ್ಪಷ್ಟನೆ ನೀಡಿದನು. ಅವರೆಲ್ಲರ ಅಭಿಮಾನವನ್ನು ಕಂಡು ಕ್ಷಮಾಳ ಮನ ತುಂಬಿ ಬಂದಿತು. ಕ್ಷಮಾ, ಇಲ್ಲಿ ನಿಮಗೆ ಕೆಲಸ ತಿಳಿದಿದ್ರು ನಾನಂತೂ ನಿಮಗೆ ಯಾವ ಕೆಲಸವನ್ನು ಹೇಳೋದಿಲ್ಲ. ನಿಮಗೆ ಸುಮ್ಮನೆ ಕೂತು ಬೇಸರ ಆಗ್ಬೋದು. ನೀವು ಮನೆಗೆ ಹೋಗೋದಾದರೆ ನಾನು ವ್ಯವಸ್ಥೆ ಮಾಡ್ತೀನಿ ಎಂದನು. ಕ್ಷಮಾಳಿಗೂ ಅವನ ಮಾತು ಸರಿ ಎನಿಸಿತು. ಸರಿ, ಆದರೆ ನನಗೆ ಮನೆಯ ಅಡ್ರೆಸ್ ಸರಿಯಾಗಿ ಗೊತ್ತಿಲ್ಲ. ನೀವೇ ಕ್ಯಾಬ್ ಬುಕ್ ಮಾಡಿಕೊಟ್ರೆ ಒಳ್ಳೆಯದು ಎಂದಳು. ನಿಮ್ಮನ್ನು ಕ್ಯಾಬ್ನಲ್ಲಿ ಕಳಿಸಿದರೆ ಅಮ್ಮ ನನ್ನನ್ನು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಬನ್ನಿ ಎಂದು ಅವಳನ್ನು ಜೊತೆಗೆ ಕರೆದುಕೊಂಡು ಹೋದವನು ತಾವು ಬಂದಿದ್ದ ಕಾರಿಗೆ ಬೇರೆಯ ಡ್ರೈವರನ್ನು ಗೊತ್ತು ಮಾಡಿ ಅವಳನ್ನು ಮನೆಗೆ ಕಳುಹಿಸಿದನು. ಮಗು, ಬಂದ್ಯಾ? ಹೇಗಿದೆ ಕಂಪನಿ? ಅಹಲ್ಯಾದೇವಿ ಕುತೂಹಲದಿಂದ ಪ್ರಶ್ನಿಸಿದರು. ನೋಡ್ದೆ ಅಮ್ಮ, ಅಷ್ಟು ದೊಡ್ಡ ಕಂಪನಿ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಒಬ್ಬ ಹೆಣ್ಣಾಗಿ ಅಷ್ಟು ವರ್ಷದಿಂದ ಇದನ್ನೆಲ್ಲ ನಿಭಾಯಿಸ್ತಾ ಇದ್ದೀರಲ್ಲ, ನಿಜಕ್ಕೂ ನೀವು ಗ್ರೇಟ್ ಎಂದವಳು. ಅಮ್ಮ, ಯಾವಾಗಲಾದರೂ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ನಿಮ್ಮ ಆಸೆಯಂತೆ ಇಲ್ಲಿಯೇ ಕೆಲಸ ಮಾಡ್ತೇನೆ ಎಂದ ಮಾತು ಅಹಲ್ಯಾದೇವಿಯವರನ್ನು ಸಂತೋಷಗೊಳಿಸಿತ್ತು. ಸಂತೋಷ ಮಗು, ಆ ದಿನ ಬೇಗ ಬರಲಿ. ನಾನು ಯಾವಾಗಲೂ ಹೇಳುವಂತೆ ನನಗೆ ನಿನ್ನನ್ನು ನೋಡಿದರೆ ನನ್ನದೇ ತದ್ರೂಪು ಅನಿಸುತ್ತೆ. ಅದಕ್ಕಾಗಿಯೇ ಸದಾ ನೀನು ನನ್ನ ಕಣ್ಮುಂದೆನೇ ಇರಬೇಕು ಅನ್ನೋ ಸಣ್ಣ ಸ್ವಾರ್ಥ ಎಂದು ನಿರ್ವಿಕಾರ ಚಿತ್ತದಿಂದ ಎತ್ತಲೋ ನೋಡಿದರು. ಆ ಕ್ಷಣ ಗುಪ್ತಗಾಮಿನಿಯಂತೆ ಪ್ರವಹಿಸುತ್ತಿದ್ದ ಹಲವಾರು ನೆನಪುಗಳು ಅವರ ಮಸ್ತಕದಲ್ಲಿ ಒಮ್ಮೆಲೆ ಸುಳಿದಾಡಿದವು.
ಅಮ್ಮ, ನೀವು ಏನೂ ಅಂದುಕೊಳ್ಳಿಲ್ಲ ಅಂದರೆ ಒಂದು ಮಾತು, ಕ್ಷಮ ಕೇಳುವುದೋ ಬೇಡವೋ ಎಂದು ಸಾಕಷ್ಟು ಬಾರಿ ಯೋಚಿಸಿ ಕೇಳಿಯೇ ಬಿಟ್ಟಳು. ಏನು ಮಗು? ಅಮ್ಮ, ಅದು ನಾನು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಮೂಗು ತೋರಿಸ್ತಾ ಇದ್ದೇನೆ ಅಂತ ತಪ್ಪು ತಿಳಿಬೇಡಿ. ಈ ವಯಸ್ಸಿನಲ್ಲೂ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀರಲ್ಲ, ಅದಕ್ಕಾಗಿ ಕೇಳ್ತಾ ಇದ್ದೇನೆ. ಶ್ರೀಪತಿಯವರು ನಿಮ್ಮ ಮಗನೇ ಆದರೂ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ. ಅಂದರೆ ನಿಮಗೆ ಮಕ್ಕಳು ಮುಂದೆ ಹೇಗೆ ಕೇಳಬೇಕೆಂದು ತಿಳಿಯದೆ ಮೌನ ವಹಿಸಿದಳು. ಕ್ಷಮಾಳಿಂದ ಈ ಮಾತುಗಳನ್ನು ನಿರೀಕ್ಷಿಸಿರದ ಅಹಲ್ಯಾದೇವಿಯವರು ನಿಂತಲ್ಲಿಯೇ ಕುಸಿದು ಕುಳಿತರು. ಅಯ್ಯೋ ಶ್ರೀಕೃಷ್ಣ, ಮೊದಲೇ ಇವರು ಹಾರ್ಟ್ ಪೇಷಂಟ್. ನಾನು ದುಡುಕಿ ಎಂತಹ ಕೆಲಸ ಮಾಡಿಬಿಟ್ಟೆ. ಕ್ಷಮಾ ಮನದಲ್ಲಿಯೇ ಪರಿತಪಿಸಿದಳು. ಅಹಲ್ಯಾದೇವಿಯವರ ಕಣ್ಣುಗಳಿಂದ ಕಂಬನಿ ಧಾರಾಕಾರವಾಗಿ ಹರಿಯಲು ಮೊದಲಿಟ್ಟಿತು. ಅಮ್ಮ, ಎಂತಾಯಿತು? ದಯವಿಟ್ಟು ಕ್ಷಮಿಸಿ. ನನ್ನ ಮಾತಿನಿಂದ ನಿಮಗೆ ಇಷ್ಟೊಂದು ದುಃಖವಾಗ್ತದೆ ಅಂತ ನಾನು ತಿಳಿದಿರಲಿಲ್ಲ. ಕ್ಷಮಾ ಅವರನ್ನು ಸಮಾಧಾನಪಡಿಸಿ ಮಂಚದ ಮೇಲೆ ಕುಳ್ಳಿರಿಸಿ ಕುಡಿಯಲು ನೀರು ತಂದುಕೊಟ್ಟಳು. ಕೆಲವು ಕ್ಷಣಗಳ ಬಳಿಕ ಸುಧಾರಿಸಿಕೊಂಡ ಅಹಲ್ಯಾದೇವಿ, ಮಗು ಕ್ಷಮಾ, ನೀನು ಹಾಗೆ ಕೇಳಿದ್ರಿಂದ ನನಗೆ ದುಃಖ ಆಗಲಿಲ್ಲ. ಯಾವುದೋ ಹಳೆಯ ಘಟನೆಗಳು ಕಣ್ಮುಂದೆ ಬಂದಂತಾಗಿ ಮನಸ್ಸಿಗೆ ಬೇಸರವಾಯಿತು. ನೀನು ನನ್ನ ಮಕ್ಕಳ ಬಗ್ಗೆ ಕೇಳಿದೆ ಅಲ್ವಾ? ನನಗೆ 2 ಗಂಡು ಮಕ್ಕಳು. ಒಬ್ಬ ಶ್ರೀಪತಿ, ಮತ್ತೊಬ್ಬ... ಅವರ ಗಂಟಲು ಬಿಗಿಯಿತು. ಅವರ ಅಸಹಾಯಕ ಸ್ಥಿತಿ ಕಂಡು ಕ್ಷಮಾಳಿಗೆ ಪಾಪ ಪ್ರಜ್ಞೆ ಕಾಡತೊಡಗಿತು. ಅಮ್ಮ, ನಿಮ್ಮ ಮನಸ್ಸಿಗೆ ಬೇಸರ ಆಗುವುದಾದರೆ ಹೇಳೋದು ಬೇಡ. ದಯವಿಟ್ಟು ಸುಧಾರಿಸಿಕೊಳ್ಳಿ ಎಂದಳು. ಇಲ್ಲ ಮಗು, ಇಷ್ಟು ವರುಷದಿಂದ ಮನಸ್ಸಿನಲ್ಲಿ ಹುದುಗಿಸಿಕೊಂಡಿದ್ದ ದುಃಖವನ್ನು ಯಾರ ಬಳಿಯೂ ಹಂಚಿಕೊಂಡಿರಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ನಿನ್ನತ್ರ ಎಲ್ಲವನ್ನು ಹೇಳ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೋಬೇಕು ಅನ್ನಿಸ್ತಿದೆ. ನಿನಗೆ ಆಲಸ್ಯ ಆಗದಿದ್ರೆ, ಕೇಳೋದಕ್ಕೆ ಆಸಕ್ತಿ ಇದ್ದರೆ ಹೇಳ್ತೀನಿ ಎಂದರು. ಖಂಡಿತ ಅಮ್ಮ ಎಂದವಳು ಅವರ ಮಾತುಗಳಿಗೆ ಕಿವಿಕೊಟ್ಟಳು. ಅಹಲ್ಯಾದೇವಿಯವರು ತಮ್ಮ ನೆನಪಿನ ಬುತ್ತಿಗಳನ್ನು ಕ್ಷಮಾಳ ಮುಂದೆ ತೆರೆದಿಡಲು ಸನ್ನದ್ಧರಾದರು. ನಮ್ಮದು ಪುಟ್ಟದಾದ ಸುಂದರ ಸಂಸಾರ. ಅಪ್ಪ ಅಮ್ಮನಿಗೆ ನಾನು ಒಬ್ಬಳೆ ಮುದ್ದಿನ ಮಗಳು. ಅಪ್ಪ ಶಿಸ್ತಿನ ಸಿಪಾಯಿ. ಮಾತು ಮಾತಿಗೂ ಕೋಪ ಮಾಡಿಕೊಳ್ತಿದ್ರು. ಆದರೆ ಅವರ ಕೋಪ ಅಮ್ಮನ ಮೇಲಲ್ಲ, ಅಮ್ಮನ ಈ ಮುದ್ದಿನ ಮಗಳ ಮೇಲೆ. ಅಂದರೆ ಅಮ್ಮ, ನಿಮ್ಮ ತಂದೆ ನಿಮಗೆ ಅಷ್ಟೊಂದು ಬೈತಾ ಇದ್ರಾ? ಎಂತಕ್ಕೆ? ಅಂತಹ ತಪ್ಪನ್ನು ನೀವೆಂತ ಮಾಡ್ತಾ ಇದ್ರಿ? ಅಹಲ್ಯಾದೇವಿಯವರು ತಮ್ಮ ತಂದೆಯ ಬಗ್ಗೆ ಹೇಳುವಾಗ ಕ್ಷಮಾಳಿಗೆ ರಾಜಾರಾಯರ ಮುಖ ಕಣ್ಣೆದುರು ಬಂದಂತಾಯಿತು. ತಪ್ಪಲ್ಲ ಮಗು, ಅಶಿಸ್ತು. ನಾನು ಚಿಕ್ಕಂದಿನಲ್ಲಿರುವಾಗ ಬಹಳ ಸೋಂಬೇರಿ ಹುಡುಗಿಯಾಗಿದ್ದೆ. ಶಾಲೆಯಿಂದ ಬಂದ ಕೂಡಲೇ ಶಾಲಾ ಚೀಲವನ್ನು ಎಲ್ಲೆಂದ್ರೆ ಅಲ್ಲಿ ಎಸ್ಬಿಡ್ತಿದ್ದೆ. ಬಟ್ಟೆ ಪುಸ್ತಕಗಳನ್ನು ಒಂದೆಡೆ ಎತ್ತಿಡೋದ್ರಲ್ಲಿ ಅಶಿಸ್ತು. ಕೈಕಾಲು ತೊಳೆದೇ ಒಳಗೆ ಬರೋದು. ಹೀಗೆ ಪ್ರತಿಯೊಂದರಲ್ಲೂ ಶಿಸ್ತು ಅಂದರೆ ಏನು ಅಂತಲೇ ತಿಳಿದಿರಲಿಲ್ಲ. ತಿಳಿದಿದ್ರೂ ಕೂಡ ಅದನ್ನು ಪಾಲಿಸೋದಕ್ಕೆ ಏನೋ ಒಂದು ಬಗೆಯ ಉದಾಸೀನ. ಅಪ್ಪ ನನಗೆ ಬೈಯುವಾಗಲೆಲ್ಲ ಅಮ್ಮನ ಸಪೋರ್ಟ್ ಸಿಕ್ಕಿಯೇ ಸಿಕ್ತಿತ್ತು. ನಾನು ಕೂಡ ಅದೇ ಧೈರ್ಯದಿಂದ ತಪ್ಪು ಮೇಲೆ ತಪ್ಪು ಮಾಡ್ತಾನೇ ಇದ್ದೆ. ಒಮ್ಮೆ ಶಾಲೆಯಿಂದ ತಡವಾಗಿ ಬಂದೆ ಅನ್ನೋ ಕಾರಣಕ್ಕೆ ಬೆತ್ತದ ಕೋಲಿನಿಂದ ಬೆನ್ನಿನ ಮೇಲೆ ಬಡಿದಿದ್ರು. ಈಗಲೂ ಸಹ ಆ ಗುರುತುಗಳೆಲ್ಲ ನನ್ನ ಬೆನ್ಮೇಲೆ ಹಚ್ಚೊತ್ತಿದಂತಿದೆ ಎಂದು ಹೆಗಲ ಮೇಲಿದ್ದ ಗುರುತೊಂದನ್ನು ತೋರಿಸುತ್ತಾ ಅಂದಿನ ದಿನವನ್ನು ನೆನೆಸಿಕೊಂಡರು. ನಾನು ಕೂಡ ಮನೆಗೆ ತಡವಾಗಿ ಬಂದೆ ಅನ್ನೋ ಕಾರಣಕ್ಕಾಗಿ ಒಮ್ಮೆ ನನ್ನ ಅಪ್ಪಯ್ಯನಿಂದ ಬೈಗುಳ ತಿಂದಿದ್ದೆ. ಆದರೆ ದೊಡ್ಡವಳಾಗಿದ್ದ ಕಾರಣ ದೊಣ್ಣೆ ಏಟಿನಿಂದ ತಪ್ಪಿಸಿಕೊಂಡಿದ್ದೆ ಎಂದು ಕ್ಷಮಾ ತನ್ನನ್ನೇ ತಾನು ಅಪಹಾಸ್ಯ ಮಾಡಿಕೊಂಡಾಗ ಇಬ್ಬರಿಗೂ ನಗು ತಡೆಯಲಾಗಲಿಲ್ಲ. ಒಳ್ಳೆದಾಯ್ತು ಬಿಡು, ನೀನಾದರೂ ಅಪ್ಪನ ಪೆಟ್ಟಿನಿಂದ ಬಚಾವಾದ್ಯಲ್ಲ. ಅಂದರೆ ನಿನ್ನ ಅಪ್ಪಯ್ಯ ಹಾಗೂ ನನ್ನ ತಂದೆ ಇಬ್ಬರು ಈ ವಿಷಯದಲ್ಲಿ ಖಾಸ ದೋಸ್ತುಗಳು ಅಂತಾಯಿತು. ಅವತ್ತು ನನ್ನ ಅಪ್ಪ ನನ್ನನ್ನು ಹೊಡೆದದ್ದಕ್ಕಾಗಿ ನನಗೆ ಕೋಪ ಬರಲಿಲ್ಲ. ಬದಲಾಗಿ ಕಾರಣ ಕೇಳದೆ ಹೊಡೆದ್ರಲ್ಲ ಅಂತ ಖೇದವಾಯಿತು. ನನ್ನ ಅಪ್ಪನೇ ನನ್ನನ್ನು ಶತ್ರುವಿನ ಹಾಗೆ ನೋಡ್ತಾ ಇದ್ದಾರಲ್ಲ ಅನ್ನೋ ಬೇಸರದಲ್ಲಿ ದೇವ್ರ ಮುಂದೆ ಅದೆಷ್ಟು ಬಾರಿ ಅಳಲು ತೋಡಿಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ.
ಅದಾಗಿ 3 ದಿನಕ್ಕೆ ನನ್ನ ಗೆಳತಿಯೊಬ್ಳು ಮನೆಗೆ ಬಂದು ನಾನವತ್ತು ಅವಳ ತಾಯಿಯನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೆ ಅವಳ ಜೊತೆ ಹೋಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದಾಗ ಅಪ್ಪನಿಗೆ ನಿಜ ವಿಷಯ ತಿಳಿದು ನನ್ನನ್ನು ತಬ್ಬಿ ಮುದ್ದಿಸಿದ್ರು. ನೀನು ಹೋಗಿದ್ದು ತಪ್ಪು ಅಂತ ಹೇಳಿಲ್ಲ, ಆದರೆ ಯಾರ ಬಳಿಯಲ್ಲಾದರೂ ವಿಷಯ ಹೇಳಿ ಕಳಿಸಿದ್ರೆ ನಾವು ನಿನ್ನನ್ನು ಹುಡುಕುವ ಪ್ರಮೇಯವೇ ಇರ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ಜೀವನದಲ್ಲಿ ಶಿಸ್ತನ್ನು ಮೈಗೂಡಿಸಿಕೊಳ್ಬೇಕು, ಓದಿ ವಿದ್ಯಾವಂತರಾಗಿ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅಂತ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು. ನನ್ನ ತಂದೆ ಕೆಟ್ಟವರಾಗಿರಲಿಲ್ಲ, ಬದಲಾಗಿ ಅವರ ಒರಟಾದ ಮಾತುಗಳು ಆ ವಯಸ್ಸಿನಲ್ಲಿ ನನಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮದು ಮೂಲತಃ ಮದಕರಿ ನಾಯಕ, ಒನಕೆ ಓಬವ್ವರಂತಹ ಸ್ವಾತಂತ್ರ್ಯ ಸೇನಾನಿಗಳನ್ನು ಜಗತ್ತಿಗೆ ಪರಿಚಯಿಸಿದ ಕೋಟೆಯ ನಾಡು ಚಿತ್ರದುರ್ಗದ ಬಳಿ ಒಂದು ಪುಟ್ಟದಾದ ಹಳ್ಳಿ. ಹಳ್ಳಿಯ ಮಧ್ಯಭಾಗದಲ್ಲಿ ನಮ್ಮ ಜಾಗದಲ್ಲಿಯೇ ನಮ್ಮದೇ ಆದ ಒಂದು ಟೈಲರ್ ಅಂಗಡಿ ಇತ್ತು. ಅಂಗಡಿಯಿಂದ 7-8 ಹೆಜ್ಜೆ ನಡೆದ್ರೆ ಸಿಗ್ತಾ ಇದ್ದಿದ್ದೆ ನಮ್ಮ ಅಜ್ಜಯ್ಯ ಕಟ್ಟಿಸಿದ ಸುಂದರವಾದ ಮನೆ. ಮದುವೆಗೂ ಮುಂಚೆಯಿಂದಲೂ ಅಪ್ಪಯ್ಯನಿಗೆ ಬಟ್ಟೆ ಹೊಲಿಲಿಕ್ಕೆ ಬರ್ತಾ ಇದ್ರು. ಅಂಗಡಿ ತೆರೆಯೋ ಉಪಾಯ ಕೊಟ್ಟಿದ್ದು ಮಾತ್ರ ಅಮ್ಮ. ನಮ್ಮದು ಹಳ್ಳಿಯಾಗಿದ್ದರಿಂದ ಎಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನು ತಗೊಂಡು ಹೋಗಿ ಸಿಟೀಲಿ ಹೊಲಿಸ್ಕೊಂಡು ಬರ್ತಿದ್ರು. ಯಾವಾಗ ಹಳ್ಳಿಯೊಳಗೆ ನಮ್ಮ ಅಂಗಡಿ ತೆರೆಯಿತೋ ಸಿಟಿಯ ದಾರಿ ಮರೆತ ಅವರೆಲ್ಲರೂ ನಮ್ಮ ಅಂಗಡಿಯತ್ತ ಮುಖ ಮಾಡಿದ್ರು. ಮೊದಲು ಸಣ್ಣ ಪುಟ್ಟ ಬಟ್ಟೆಗಳನ್ನು ಹೊಲಿಯೋದಕ್ಕೆ ಕೊಡ್ತಾ ಇದ್ದವರೆಲ್ಲರೂ ಕ್ರಮೇಣ ಅಪ್ಪ ಅಮ್ಮನ ಕೈಯ ಚಮತ್ಕಾರ ನೋಡಿ ಸುತ್ತಮುತ್ತ 10 ಹಳ್ಳಿಯ ಜನರೆಲ್ಲರ ಬಟ್ಟೆಗಳು ನಮ್ಮ ಅಂಗಡಿಗೆ ಬರುವಂತಾಯ್ತು. ಈಗ ನೀನು ಮಾಡ್ತೀಯಲ್ಲ ಹಾಗೆ ನನ್ನ ತಂದೆ ಕೂಡ ಹಲವಾರು ವಿನ್ಯಾಸಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಅವರಿಗೆ ಮೆಚ್ಚುಗೆಯಾಗುವಂತಹ ರೀತಿಯಲ್ಲಿ ಬಟ್ಟೆಗಳನ್ನು ಹೊಲ್ಕೊಡ್ತಾ ಇದ್ರು. ಬಟ್ಟೆಗಳನ್ನು ಅಂಗಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗವಿಲ್ಲದೆ ಮನೆಯಲ್ಲಿ ಅದಕ್ಕಾಗಿ ಒಂದು ಕೋಣೆಯನ್ನು ಮೀಸಲಿಡಲಾಯಿತು. ಕೊನೆಗೆ 4-5 ತಿಂಗಳುಗಳ ಮುಂಚಿತವಾಗಿಯೇ ಹೊಲಿಗೆಗೆ ಬಟ್ಟೆಗಳನ್ನು ತಂದು ಕೊಡ್ತಿದ್ರು. ಇದರಿಂದಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟೋ ಸುಧಾರಿಸಿತ್ತು. ಆದರೆ ಎಲ್ಲವೂ ಚೆನ್ನಾಗಿ ನಡೀತಿದೆ ಅಂದುಕೊಳ್ಳುವಾಗಲೇ ನನ್ನಿಂದ ಆದ ಅದೊಂದು ತಪ್ಪಿನಿಂದಾಗಿ ನಾವೆಲ್ಲರೂ ಬೀದಿಗೆ ಬರುವಂತಾಯಿತು ಎಂದು ಅಹಲ್ಯಾದೇವಿ ಭಾವುಕರಾದರು. ಅಹಲ್ಯಾದೇವಿಯವರ ಅದಾವ ತಪ್ಪು ಅವರ ಕುಟುಂಬವನ್ನು ಬೀದಿಗೆ ತಂದು ನಿಲ್ಲಿಸಿತ್ತು. ಅಷ್ಟಕ್ಕೂ ಅವರು ತಮ್ಮ ಮತ್ತೊಬ್ಬ ಮಗನ ಬಗ್ಗೆ ಹೇಳುವಾಗ ಅಷ್ಟೊಂದು ಭಾವುಕರಾಗಲು ಕಾರಣವೇನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.